ಭಾಗ್ಯನಗರ ಟಿವಿಗೆ ಸ್ವಾಗತ. ನಾನು ನಿಮ್ಮ ಬಾಬಾಜಾನ್. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಭಾಗ್ಯನಗರ ಬಿ ವಲಯ ಮಟ್ಟದ ಸಾಮೂಹಿಕ ಶ್ರೀ ವರಮಹಾಲಕ್ಷ್ಮಿ ಪೂಜಾ ಕಾರ್ಯಕ್ರಮವನ್ನು ರಾಮಕೃಷ್ಣ ಕಲ್ಯಾಣ ಮಂಟಪದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಧರ್ಮಸ್ಥಳ ಕ್ಷೇಮಾಭಿವೃದ್ಧಿ ಸಂಘದ ಎಲ್ಲರೂ ಕೂಡ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ಆ ಮಂಜುನಾಥೇಶ್ವರನೊಟ್ಟಿಗೆ ಲಕ್ಷ್ಮೀನಾರಾಯಣ ಆಶ್ರಮದಿಂದ ವರಮಹಾಲಕ್ಷ್ಮಿ ಸಾಮೂಹಿಕ ಪೂಜೆಯನ್ನು ನೆರವೇರಲಾಗಿದೆ. ನಮಸ್ಕರಾಮಿ. ಜೈ ಲಕ್ಷ್ಮೀ ಮಾತಾ ನಿರಾರಮಣ ಗೋವಿಂದ. ನವಿತಾ ಅವರು ವೇದಿಕೆಗೆ ಬರಬೇಕು. ಈ ವೇಳೆಯಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಜಿಲ್ಲಾ ನಿರ್ದೇಶಕರಾದ CS ಪ್ರಶಾಂತ್ ರವರು ಮಾತನಾಡಿ, ನಮ್ಮ ಧರ್ಮಸ್ಥಳ BC ಟ್ರಸ್ಟ್ನ ಮುಖಾಂತರ ಹಲವಾರು ವಿವಿಧ ಬಗೆಯ ಸಾಲ ಸೌಲಭ್ಯಗಳನ್ನು ನೀಡುವುದರ ಜೊತೆಗೆ ಸಾಮಾಜಿಕ ಸೇವಾ ಕಾರ್ಯಕ್ರಮಗಳನ್ನು ಮಾಡಲಾಗುತ್ತಿದೆ ಎಂದರು. ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆಯ ಜಿಲ್ಲಾ ಸದಸ್ಯರಾದ BA ಬಾಬಾಜಾನ್ ರವರು ಮಾತನಾಡಿ, ಶ್ರೀ ಕ್ಷೇತ್ರ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಆರೋಪ ಮಾಡಿದವರಿಗೆ ತಕ್ಕ ಶಿಕ್ಷೆ ಆಗಬೇಕು. ಸತ್ಯಕ್ಕೆ ಧರ್ಮಕ್ಕೆ ಯಾವತ್ತಾದರೂ ಜಯ ಸಿಕ್ಕೇ ಸಿಗುತ್ತದೆ ಎಂದರು. ಈ ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷರಾದ ಶ್ರೀನಿವಾಸರವರು, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಜಿಲ್ಲಾ ನಿರ್ದೇಶಕರಾದ CS ಪ್ರಶಾಂತ್ ರವರು, ಬಾಗೇಪಲ್ಲಿಯ ಯೋಜನಾಧಿಕಾರಿಗಳಾದ ಪ್ರವೀಣ್ ರವರು, ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ವಿಟ್ಟೇಮಾರಿ ಪ್ರಬಂಧಕರಾದಂತಹ ಸತೀಶ್ ರವರು, ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆಯ ಜಿಲ್ಲಾ ಸದಸ್ಯರಾದಂತಹ BR ನರಸಿಂಹನಾಯ್ಡು ರವರು, BA ಬಾಬಾಜಾನ್ ರವರು, ನಾಗರಾಜ್ ರವರು, ನಾರಾಯಣ ಸಮೀರವರು ಹಾಗೂ ಮೇಲ್ವಿಚಾರಕರು, ಸೇವಾ ಪ್ರತಿನಿಧಿಗಳು, ಸ್ವಸಹಾಯ ಸಂಘಗಳ ಒಕ್ಕೂಟದ ಅಧ್ಯಕ್ಷರುಗಳು, ಪದಾಧಿಕಾರಿಗಳು, ಸರ್ವ ಸದಸ್ಯರುಗಳು ಮುಂತಾದವರು ಭಾಗವಹಿಸಿದರು. ಕಾರ್ಯಕ್ರಮವಿದೆಯೋ ಆ ಎಲ್ಲಾ ಕಾರ್ಯಕ್ರಮವನ್ನ ಹಳ್ಳಿಯಲ್ಲಿ ಕೂಡ ಧರ್ಮಸ್ಥಳದ ಹೆಸರಿನಲ್ಲಿ ಇವತ್ತು ಅನುಷ್ಠಾನ ಮಾಡಲಿಕ್ಕೆ ಈ ಸಂಸ್ಥೆಯನ್ನ ರಚನೆ ಮಾಡಿರುವಂತದ್ದು ನಿಮಗೆಲ್ಲ ಗೊತ್ತಿದೆ. ಕೇವಲ ಹಣಕಾಸಿನ ಸೌಲಭ್ಯ ಒದಗಿಸೋದು ಮಾತ್ರ ಕೆಲಸ ಅಲ್ಲ, ಬದಲಾಗಿ ಸಮಾಜದಲ್ಲೂ ಕೂಡ ಹಲವಾರು ರೀತಿಯ ಬದಲಾವಣೆಗಳನ್ನು ತರಬೇಕು ಅನ್ನೋ ಉದ್ದೇಶದಿಂದ ಬೇರೆ ಬೇರೆ ಕಾರ್ಯಕ್ರಮಗಳು ಮತ್ತು ಈಗಾಗಲೇ ನಮ್ಮ ಮುಖಾಂತರವಾಗಿ ನೋಂದಣಿ ಮಾಡಿಸಿ ಅವರಿಗೆ ಕರ್ನಾಟಕ ಗ್ರಾಮೀಣ ಬ್ಯಾಂಕಿನ ಮುಖಾಂತರ ಹಣಕಾಸಿನ ಸೌಲಭ್ಯವನ್ನು ಪಡಿಸುವಂತಹ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಪರಮ ಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಅವರು ಕಳೆದ 40 ವರ್ಷಗಳಿಂದ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಎನ್ನುವಂತಹ ಒಂದು ಸಂಸ್ಥೆಯನ್ನು ಕಟ್ಟಿ ರಾಜ್ಯದ ಹಳ್ಳಿಯಲ್ಲೂ ಕೂಡ ಈ ಎಲ್ಲಾ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಂಡು ಬಂದಂತಹ ನಮ್ಮ ಪತ್ರಕರ್ತರು, ಮಾಧ್ಯಮ ಮಿತ್ರರು ನಿಮ್ಮೆಲ್ಲರಿಗೂ ಸಹ ನನ್ನ ಹೃದಯಪೂರ್ವಕವಾಗಿ ಸ್ವಾಗತಿಸುತ್ತಾ, ಬಂಧುಗಳೇ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಶ್ರೀ ಮಂಜುನಾಥ ಸ್ವಾಮಿ ಆಶೀರ್ವಾದದೊಂದಿಗೆ ಈಗಾಗಲೇ ಈ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ, ತಾಲೂಕು ಕೇಂದ್ರಗಳಲ್ಲಿ ಅತ್ಯಂತ ವಿಶೇಷವಾಗಿ ಅಭಿವೃದ್ಧಿ ಪಥದಲ್ಲಿ ನಮಗೆಲ್ಲ ಸಾಲ ಸೌಲಭ್ಯವನ್ನು ನೀಡುತ್ತಾ ನಮ್ಮ ಅಭಿವೃದ್ಧಿ ಬಯಸುತ್ತಾ ವೀರೇಂದ್ರ ಹೆಗ್ಗಡೆ ಅವರು ನಮ್ಮೆಲ್ಲರಿಗೂ ನಿಮ್ಮೆಲ್ಲರಿಗೂ ಒಳ್ಳೆ ಅವಕಾಶ ಕೊಟ್ಟಿದೆ. ಅದನ್ನು ನಾವು ಸದುಪಯೋಗ ಪಡಿಸಿಕೊಳ್ಬೇಕು. ಯಾಕಂದ್ರೆ ಈಗ ಆಳುವಂತಹ ಸರ್ಕಾರಗಳು, ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ಈ ಸರ್ಕಾರಗಳು ನೀಡದೇ ಇರುವಂತಹ ಹಲವಾರು ಪ್ರಯತ್ನಗಳನ್ನು, ಹಲವಾರು ಉಪಯೋಗಗಳನ್ನು ಇವತ್ತು ನಮ್ಮ ಶ್ರೀ ಕ್ಷೇತ್ರ ಧರ್ಮಸ್ಥಳ BC ಟ್ರಸ್ಟ್ ಕಡೆಯಿಂದ ನಮಗೆ ಸಿಗ್ತಾ ಇದೆ ಬಂಧುಗಳೇ. ಯಾಕಂದ್ರೆ ಈ ಹಿಂದೆ ನೀವು ನೋಡ್ಬೋದು, ಕಳೆದ 10 ವರ್ಷದಿಂದ ಬಾಗೇಪಲ್ಲಿಯಲ್ಲಿ 50,000 ಸಾಲ ಪಡಿಬೇಕಂದ್ರೆ 100 ದಾಖಲೆ ಕೊಡಬೇಕಾಗಿತ್ತು. 1 ಲಕ್ಷ ಸಾಲ ಪಡಿಬೇಕಾದ್ರೆ ಮನೆಯ ಪತ್ರವನ್ನು ಹಣ ಕೊಡಬೇಕಾಗಿತ್ತು ಬ್ಯಾಂಕ್ ಅಲ್ಲಿ. ಅದರ ಜೊತೆಗೆ ನಮ್ಗೆ ಗೊತ್ತಿರೋದ್ರೆ ತಗೊಳ್ಳೋದಂದ್ರೆ ಮೀಟರ್ ಬಡ್ಡಿ 10%, 20%, 30%, ವಾರದ ಬಡ್ಡಿ, ದಿನದ ಬಡ್ಡಿ, ತಿಂಗಳ ಬಡ್ಡಿ, ಈ ತರ ಬಡ್ಡಿಗಳು ಕಟ್ಟಿ ನಾವು ಸಂಪಾದನೆ ಮಾಡಿದ್ದೆಲ್ಲ ಯಾರು ಬಡ್ಡಿದಾರರಿಗೆ ದುಡ್ಡು ಯಾರು ಕೊಡ್ತಾರೋ ಅವ್ರು ಬಡ್ಡಿ ಉದ್ಯೋಗ ಕೊಡ್ಬೇಕಾಗಿತ್ತು. ನಮ್ಮ ದುಡಿಮೆ ಏನು ಉಳಿತಾ ಇರಲಿಲ್ಲ. ತುಂಬಾ ಕಷ್ಟದ ಪರಿಸ್ಥಿತಿ ಇತ್ತು ಕಳೆದ ವರ್ಷದಲ್ಲಿ.
ಒಂದು ಮನೆ ಕಟ್ಟುವ ಕನಸು ನನಸಾಗಲಿಲ್ಲ. ಒಬ್ಬ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸವನ್ನು ಕೊಡುವಂತಹ ಅವಕಾಶ ಸಿಗಲಿಲ್ಲ. ಒಳ್ಳೆ ವಿದ್ಯಾಭ್ಯಾಸ ಕೊಡೋಣ, ಒಳ್ಳೆ ಮನೆ ಕಟ್ಟೋಣ, ನಮ್ಮ ಹಲವಾರು ಕನಸು ನನಸು ಮಾಡಿಕೊಳ್ಳಿಕ್ಕೆ ಆಗದ ಸಂದರ್ಭದಲ್ಲಿ ಆ ದೇವರೇ ಆ ಧರ್ಮಸ್ಥಳದ ಶ್ರೀ ಮಂಜುನಾಥ ಸ್ವಾಮಿ ಆಶೀರ್ವಾದದೊಂದಿಗೆ ಧರ್ಮದ